ನಮಸ್ಕಾರ, ನಾನು ಗುರು. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸೊ ನಿಫ್ಟಿಲಿ ಇವತ್ತು ಒಂದು 160 ಪಾಯಿಂಟ್ ಒಂದು ನಮಗೆ ಆಫ್ ಮಾಡೋದು ಸಿಕ್ಕಿದೆ. ಹಾಗೆ ಇವತ್ತು ನಿಫ್ಟಿಯ ಸೆಕ್ಟರ್ಗಳಲ್ಲಿ ನಾವು ನೋಡೋದಾದರೆ ಡಿಫೆನ್ಸ್ ಸೆಕ್ಟರ್, ಮೆಟಲ್ ಸೆಕ್ಟರ್, ಫಾರ್ಮಾ ಸೆಕ್ಟರ್ ಹಾಗೆ FMCG ಸೆಕ್ಟರ್ 2% ಒಂದು ನಮಗೆ ಮೂವ್ಮೆಂಟ್ ನೋಡೋದು ಸಿಕ್ಕಿದೆ. ಸೊ ಬನ್ನಿ ನಾವು ನಿಫ್ಟಿಯ ಟಾಪ್ ಗೇನರ್ ಟಾಪ್ ಲೂಸರ್ನ ನೋಡಿಕೊಂಡು ನಿಫ್ಟಿಯ ಚಾರ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಟಾಪ್ ಗೇನರ್ಲಿ ಅಪೋಲೋ ಹಾಸ್ಪಿಟಲ್ ಇದೆ, ಹಿಂಡಾಲ್ಕೋ ಇದೆ, ಡಾಕ್ಟರ್ ರೆಡ್ಡಿ, ಸಿಪ್ಲಾ, ಹೀರೋ ಮೋಟರ್ಕಾರ್ಪ್. ಅಪೋಲೋ ಹಾಸ್ಪಿಟಲ್ ಮತ್ತು ಹಿಂಡಾಲ್ಕೋ ನಿನ್ನೆ ಒಂದು ರಿಸಲ್ಟ್ ಬಂದಿತ್ತು. ಸೊ ಅದರ ಒಂದು ಇಂಪ್ಯಾಕ್ಟ್ ಆಗಿ ನಮಗೆ ಇವತ್ತು ಟಾಪ್ ಗೇನರ್ಲಿ ನಮಗೆ ಇದು ನೋಡೋದು ಸಿಗ್ತಿದೆ. ಆಲ್ಮೋಸ್ಟ್ ಒಂದು 8.20% ಒಂದು ನಮಗೆ ಅಪೋಲೋ ಹಾಸ್ಪಿಟಲ್ ಹೋಗಿದೆ. ಹಾಗೆ ಹಿಂಡಾಲ್ಕೋ 5% ನಮಗೆ ಅಪ್ ನೋಡೋದು ಸಿಕ್ಕಿದೆ. ಲೂಸರಲ್ಲಿ ಇಂಡಸ್ಇಂಡ್ ಬ್ಯಾಂಕ್, ಅದಾನಿ ಪೋರ್ಟ್ಸ್, ITC, ಟೈಟಾನ್, ಟೆಕ್ ಮಹೀಂದ್ರ ಇದೆ. ಸೊ 1.26% ಇಂದ 0.35% ಒಂದು ನಮಗೆ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಸೊ ಬನ್ನಿ ನಾವು ನಿಫ್ಟಿಯ ಚಾರ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ನೀವು ನೋಡ್ತಾ ಇದ್ದೀರಾ 50 ಮಿನಿಟ್ಸ್ ಟೈಮ್ ಫ್ರೇಮ್. ನಿನ್ನೆ ವಿಡಿಯೋದಲ್ಲಿ ನಾನು ಹೇಳಿದ್ದೆ 24,600 ಇದೆ, ಈ ಒಂದು ಪಾಯಿಂಟ್ ಅಲ್ಲಿ ರೆಸಿಸ್ಟೆನ್ಸ್ ಇದೆ, ಇದ್ರ ಮೇಲೆ ಹೋಗಿ ಕ್ಲೋಸ್ ಮಾಡಿದ್ರೆ ಒಂದು ಪಾಸಿಟಿವ್ ನಮಗೆ ನೋಡೋಕೆ ಸಿಗ್ಬೋದು ಅಂತಂದೇಳಿ. ಸೊ ಆ ವಿಡಿಯೋದಲ್ಲಿ ನಾನು ಮೆನ್ಷನ್ ಮಾಡಿದ್ದೆ ಈ ಒಂದು ಲೆವೆಲ್ ಇಲ್ಲಿಂದ 24,600 ಇಲ್ಲಿ ಒಂದು ಸಸ್ಟೈನ್ ಮಾಡಬೇಕು. 1 ರಿಂದ 2 ಅವರ್ ಸಸ್ಟೈನ್ ಆಯಿತು ಅಂದರೆ ಇಲ್ಲಿಂದ ನಮಗೊಂದು ಬ್ರೇಕ್ಔಟ್ ನೋಡೋಕೆ ಸಿಗ್ಬೋದು ಅಂತಂದೇಳಿ. ಸೊ ಆ ವಿಡಿಯೋ ನೀವು ನೋಡಿಲ್ಲ ಅಂದರೆ ಒಂದ್ಸಲ ವಿಡಿಯೋನ ಚೆಕ್ಔಟ್ ಮಾಡಿ, ನಿಮಗೆ ಇದು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ಸಸ್ಟೈನಿಂದ ಮೀನ್ಸ್ ಈ ಒಂದು ಲೆವೆಲಲ್ಲಿ ಪದೇ ಹಿಟ್ ಆಗ್ತಾ ಇದ್ರೆ ಪ್ರೈಸ್ ಏನಾಗುತ್ತೆ, ಆ ಒಂದು ಲೆವೆಲ್ ವೀಕ್ ಆಗ್ತಾ ಹೋಗುತ್ತೆ. ಆ ಲೆವೆಲಿಂದ ಒಂದು ಬ್ರೇಕ್ಔಟ್ ನಮಗೆ ನೋಡೋಕೆ ಸಿಗ್ಬೋದು. ಅದೇ ಥರ ನಮಗೆ ಇಲ್ಲಿ ನೋಡಿದ್ರೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಇದೇ ಒಂದು ಲೆವೆಲಲ್ಲಿ ಅದು ರೈಸ್ಟ್ ಆಗ್ತಾ ಇತ್ತು. ಒನ್ಸ್ ಈ ಲೆವೆಲ್ ಬ್ರೇಕ್ ಆದ ತಕ್ಷಣ ಮತ್ತೆ ಒಂದು ಫುಲ್ ಬ್ಯಾಕ್ ಬಂದು ಇನ್ನು ಮತ್ತೆ ಅಪ್ಸೈಡಿಗೆ ಹೋಯಿತು. ಸೊ ಈಗ ನೋಡಿದರೆ ನಮಗೆ 24,630 ಈ ಒಂದು ಲೆವೆಲಲ್ಲಿ ಕ್ಲೋಸ್ ಆಗಿದೆ. ಅಂದರೆ 24,600 ಲೆವೆಲ್ ಮೇಲೆ ನಮಗೆ ಇದು ಕ್ಲೋಸಿಂಗ್ ನೋಡೋದು ಸಿಕ್ಕಿದೆ. ಇದೊಂದು ಗುಡ್ ಸೈನ್ ಅಂತಲೇ ಹೇಳ್ಬೋದು. ಬಟ್ ಈ ಒಂದು ಗುಡ್ ಸೈನ್ ಎಲ್ಲಿವರೆಗೂ ನಿಲ್ಲುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಒಂದು ಲೆವೆಲ್ನ ಸಸ್ಟೈನ್ ಮಾಡೋ ನಿಂತಿದೆ. ಇವತ್ತಿನ ಸ್ವಲ್ಪ ಟ್ರೆಂಡ್ ನೋಡಿದ್ರೆ ಸೈಡ್ ವೆಸ್ಟ್ ಟು ಅಪ್ ಟ್ರೆಂಡ್. ಸೊ ಮಾರ್ನಿಂಗ್ ಟು ಆಫ್ಟರ್ನೂನ್ ಏನಿದೊಂದು ಸಸ್ಟೈನ್ ಆಯಿತು, ಇಲ್ಲಿಂದ ನಮಗೆ ಬ್ರೇಕ್ಔಟ್ ಏನು ನಮಗೆ ಕೊಡ್ತು, ಕ್ಲೋಸ್ ಆಗಿದೆ. ಸೊ ಇಲ್ಲಿಂದ ಒಂದು ಪಾಸಿಟಿವ್ ಇದೆ 24,000 ಮೇಲೆ ಕ್ಲೋಸ್ ಆಗಿರೋದ್ರಿಂದ. ಬಟ್ ಇಲ್ಲಿಂದ ಮೇಲೆ ಹೋಗಬೇಕು ಅಂದರೆ 24,700 ಏನಿದೆ ಈ ಒಂದು ಲೆವೆಲ್ ನೀವು ಪ್ರೀವಿಯಸ್ ಅಬ್ಸರ್ವ್ ಮಾಡಿದರೆ 24,720 ಈ ಒಂದು ಲೆವೆಲಲ್ಲಿ ಒಂದು ರೆಸಿಸ್ಟೆನ್ಸ್ ತುಂಬ ಕಾಡ್ತಾ ಇದೆ. ಸೊ ಈ ಒಂದು ರೆಸಿಸ್ಟೆನ್ಸ್ ಏನಾದರೂ ಬ್ರೇಕ್ ಆಯಿತು ಅಂತಂದರೆ ನಮಗೆ 24,800-900 ಸತ ಲೆವೆಲ್ ನಮಗೆ ನೋಡೋದು ಸಿಗ್ಬೋದು. ಬಟ್ ಏನು ಅಂತಂದರೆ ಈ ಒಂದು ಲೆವೆಲ್ ಎಷ್ಟು ಕ್ಲೋಸ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್. ಯಾಕಂದರೆ ಆಲ್ರೆಡಿ ಇಲ್ಲೊಂದು ಶಾರ್ಟ್ ಫಾಲ್ ನೋಡ್ತಾ ಇರ್ಬೋದು, ಒಂದು ಸೆಲ್ ಆಫ್ ನಮಗೆ ನೋಡೋದು ಸಿಕ್ಕಿತ್ತು ಈ ಒಂದು ಪಾಯಿಂಟಲ್ಲಿ ನಿನ್ನೆ ದಿವಸದಲ್ಲಿ. ಸೊ ಹಾಗಾಗಿ 24,700 ಮೇಲೆ ಕ್ಲೋಸ್ ಆಗೋದು ನಮಗೆ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. 24,600 ಮೇಲೀಗ ಒಂದು ಕ್ಲೋಸಿಂಗ್ ನಮಗೆ ನೋಡೋದು ಸಿಕ್ಕಿದೆ. ಸೊ ನಾಳೆ ನಮಗೆ ಇಲ್ಲಿಂದ ಇಮಿಡಿಯೇಟ್ ಆಗಿ ಏನಾದರೂ ಒಂದು ಸೆಲ್ಲಿಂಗ್ ಬಂತು ಅಂದರೆ ನಮಗೆ ಸಪೋರ್ಟ್ ಸಿಗುವಂಥದ್ದು 24,500 ಏನಿದೆ ಈ ಒಂದು ಲೆವೆಲಲ್ಲಿ ನಮಗೆ ಒಂದು ಸಪೋರ್ಟ್ ಸಿಗುತ್ತೆ. ಅದಕ್ಕೂ ಮುಂಚೆ ಇವತ್ತಿನ ಡೇ ಲೋ ಏನಿದೆ ಈ ಒಂದು ಡೇ ಲೋವರೆಗೂ ನಮಗೆ ಒಂದು ಸಪೋರ್ಟ್ ನಮಗೆ ಸಿಗುತ್ತೆ. ಇನ್ ಕೇಸ್ ಏನಾದರೂ 24,600 ಕೆಳಗೆ ಬರೋದು ಸ್ಟಾರ್ಟ್ ಆದರೆ ಒಂದು ಇನಿಷಿಯಲ್ ಸಪೋರ್ಟ್ ಆಗಿ ನಾವು ಈ ಒಂದು ಲೆವೆಲ್ನ ನೋಡ್ಬೋದು. ಸೊ ಅದು ಬ್ರೇಕ್ ಆದರೆ ನಮಗೆ 24,500. ಸೊ ಇಲ್ಲಿಂದ ಒಂದು ಅಪ್ಸೈಡ್ಗೆ ಹೋಗಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ನಾಳೆ ಎಕ್ಸ್ಪೈರಿ ಇದೆ ವೀಕ್ಲಿ. ಸೊ ಹಾಗಾಗಿ ಒಂದು ಮೂಮೆಂಟ್ ನಮಗೆ ನೋಡೋಕೆ ಸಿಗ್ಬೋದು, ಅದು ಡೌನ್ ಆಗಿರ್ಬೋದು, ಅಪ್ ಆಗಿರ್ಬೋದು. ಯಾಕೆಂತಂದರೆ ಮಾರ್ಕೆಟಲ್ಲಿ ನ್ಯೂಸ್ ತುಂಬ ಜಾಸ್ತಿ ಇದೆ ಟ್ಯಾರಿಫ್ದು. ಹಾಗಾಗಿ ಸೊ ನೋಡೋಣ, ನಾಳೆ ಈ ಒಂದು ಲೆವೆಲ್ 24,700 ಏನಾದರೂ ಒಂದು ಪ್ರಾಪರ್ ಕ್ಲೋಸಿಂಗ್ ಕೊಡ್ತು ಅಂದರೆ ಒಂದು ಸ್ವಲ್ಪ ಅಪ್ಸೈಡ್ ನಾವೇ ಎಕ್ಸ್ಪೆಕ್ಟ್ ಮಾಡೋಣ. ಸೊ 24,600 ಮೇಲೆ ಕ್ಲೋಸಿಂಗ್ ಒಂದು ಪಾಸಿಟಿವ್ ಅಂತಲೇ ಹೇಳ್ಬೋದು. ಹೋಪ್ ನಿಮಗೆ ಇದು ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ಇದೇ ಆಗಸ್ಟ್ 14ಕ್ಕೆ ನಮ್ಮ ಕನ್ನಡ ಆಫ್ಲೈನ್ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ನಿಮಗಂತ ಸ್ಟಾಕ್ ಮಾರ್ಕೆಟಲ್ಲಿ ಇಂಟ್ರೆಸ್ಟ್ ಇದ್ದು ಸ್ಟಾಕ್ ಮಾರ್ಕೆಟ್ನ ಕಲಿಬೇಕನ್ನೋ ಆಸಕ್ತಿ ಇತ್ತು ಅಂದರೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ನಮ್ಮ ಆಫೀಸ್ಗೆ ನೀವು ವಿಸಿಟ್ ಮಾಡ್ಬೋದು. ನಮ್ಮ ಆಫೀಸು ರಾಜಾಜಿನಗರಲ್ಲಿ ಲೊಕೇಟ್ ಆಗಿದೆ. ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.